ಶಿವಮೊಗ್ಗ ಕ್ಷೇತ್ರದ ಜೆಡಿಎಸ್ ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿ ಸೊರಬದಲ್ಲಿ ಮಧು ಬಂಗಾರಪ್ಪ ಅವರು ಹೇಳಿಕೆಯನ್ನ ನೀಡಿರುವಂತದ್ದು ಸರ್ಕಾರಕ್ಕೆ ಯಾವುದೇ ರೀತಿಯಾದಂತಹ ಅಪಾಯ ಇಲ್ಲ. ಮೇ 23ರ ನಂತರ 20 ಜನ ಶಾಸಕರು ಎಲ್ಲಿಂದ ಬರ್ತಾರೆ ನೋಡ್ತಾ ಇರಿ ಅಂತ ಕೂಡ ಹೇಳಿದ್ದಾರೆ. ಎಂಎಲ್ಎಗಳು ಎಲ್ಲಿಂದ ಬರ್ತಾರೆ ಕಾದು ನೋಡಿ ನೀವು. ಹೊಸದೊಂದು ಬಾಂಬ್ ಅನ್ನ ಸಿಕ್ಕಿದ್ದಾರೆ ಮಧು ಬಂಗಾರಪ್ಪ ಅವರು ಕೂಡ. ಕಾಂಗ್ರೆಸ್ನವರು ಅವರ ಜೊತೆ ಮಾತನಾಡ್ತಾರೆ. ಅವರು ಕಾಂಗ್ರೆಸ್ ಪಕ್ಷದ ನಾಯಕರು, ಶಾಸಕರು. ಇನ್ನು 10 ವರ್ಷಕ್ಕೆ ಆಗುವಷ್ಟು ಒಳ್ಳೆ ಯೋಜನೆಯನ್ನ ಕೊಡ್ತೀವಿ ಅಂತ ಕೂಡ ಮಧು ಬಂಗಾರಪ್ಪ ಅವರು ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ನಿಟ್ಟಿನಲ್ಲಿ ಹೇಳಿದಾರೋ ಅದು ಕಾಂಗ್ರೆಸ್ ಪಕ್ಷದ ಒಬ್ಬರು ಶಾಸಕರು ಇರೋದ್ರಿಂದ ನಾನು ಅದ್ರ ಬಗ್ಗೆ ವಿಶ್ಲೇಷಣೆ ಮಾಡೋದಕ್ಕೆ ಹೋಗೋದಿಲ್ಲ. ಆದರೆ ಒಂದು ಮಾತ್ರ ವಿಶ್ವಾಸ ಇಟ್ಕೊಳ್ಳಿ, ಈ ಸರ್ಕಾರಕ್ಕೆ ಈ ಚುನಾವಣೆ ಮೇಲೆ ಇನ್ನೂ ಹೆಚ್ಚಿನ ಶಕ್ತಿ ಬರ್ತದೆ. ಯಾವ ರೀತಿ ಅಂತ ಹೇಳಿ ಮುಂದಿನ ದಿನಗಳಲ್ಲಿ 23ನೇ ತಾರೀಕು ಮೇ ಆದ್ಮೇಲೆ 2-3 ದಿವಸದಲ್ಲಿ ನಿಮಗೆ ಗೊತ್ತಾ. ಎಲೆಕ್ಷನ್ ಆದ ತಕ್ಷಣ ಅಲ್ಲಿ ಹೋಗ್ಬಿಡ್ತಾರಂತ, ಅದು ಹೋಗ್ತಾರೆ. 20 ಜನರು ಯಾರು ಎಲ್ಲಿಂದ ಹೋಗ್ತಾರೆ ಅನ್ನೋದನ್ನ 23 ಮೇಲೆ ನೋಡಿ. 5 ವರ್ಷದವರೆಗೂ ಮಾನ್ಯ ಯಡಿಯೂರಪ್ಪ ಅವ್ರಿಗೆ ಇನ್ಮೇಲೆ ಕೆಲಸ ಕೊಡಲ್ಲ. ಬಿಜೆಪಿ ಅವರು ಮೂಲೆಯಲ್ಲಿ ಕೂರಿಸ್ತಾರೆ ಯಡಿಯೂರಪ್ಪ ಅವ್ರ ತರ, ಯಾರೋ ನಮ್ಮ ಅದ್ವಾನಿ ಅವ್ರ ತರ. ಅದೇ ರೀತಿ 5 ವರ್ಷ ಅವರು ಅದನ್ನ ಕನಸು ಕಾಣ್ತಾ ಕುತ್ಕೊಳ್ಳಿ. ಸಂವಿಧಾನ ಬದ್ಧವಾಗಿರ್ತಕ್ಕಂಥ ಒಂದು ಸರ್ಕಾರನ ಬೀಳ್ಸ್ತಕ್ಕಂಥದ್ದೇ ಒಂದು ದೊಡ್ಡ ಪಾಪ, ಒಂದು ದ್ರೋಹ. ಅದು ಯಡಿಯೂರಪ್ಪ ಅವ್ರು ಮಾಡ್ಕೊಂಡು ಬಂದಿದ್ದಾರೆ. ಅವ್ರ ಸ್ವಾರ್ಥಕ್ಕೆ ರಾಜಕಾರಣವನ್ನು ಮಾಡ್ತಕ್ಕಂಥದ್ದು ಅವ್ರ ಸಂಪ್ರದಾಯ ಇದೆ. ಅವ್ರು ಯಾರು ಕೂಡ ಒಬ್ಬರು ನಾಯಕರನ್ನ ಬೆಳೆಸದೇ ಇರತಕ್ಕಂಥವ್ರು ಯಡಿಯೂರಪ್ಪ ಅವರು. ಎಲ್ಲ ಜಾತಿ ಸಮಾಜದವ್ರನ್ನ ಕಾಂಗ್ರೆಸ್ ಅವ್ರು ಬೆಳೆಸಿದ್ದಾರೆ, ಬಂಗಾರಪ್ಪಾಜಿ ಅವರು ಬೆಳೆಸಿದ್ದಾರೆ, ಕುಮಾರಸ್ವಾಮಿ ಅವರು ಬೆಳೆಸಿದ್ದಾರೆ, ಎಲ್ಲರೂ ಕೂಡ ಬೆಳೆಸಿದ್ದಾರೆ. ಈ ಸ್ವಾರ್ಥದ ರಾಜಕಾರಣಕ್ಕೆ ಇತಿಶ್ರೀಯನ್ನ ಈ ಚುನಾವಣೆಯಲ್ಲಿ ಹಾಡ್ತಾರೆ ಅಂತಕ್ಕಂಥದ್ದು ವಿಶ್ವಾಸ ನನಗಿದೆ. ಇನ್ನು ಜಾರಕಿಹೊಳಿ ಬ್ರದರ್ಸ್ ನನಗೆ ಆತ್ಮೀಯರು. ರಮೇಶ್ ರಾಜೀನಾಮೆ ಕೊಡುವ ಬಗ್ಗೆ ನನಗೆ ಗೊತ್ತಿಲ್ಲ, ಅವರ ಜೊತೆ ಚರ್ಚೆಯನ್ನ ಮಾಡ್ತೀನಿ ಅಂತ ಗೃಹ ಸಚಿವರಾಗಿರುವಂತ ಎಂ ಬಿ ಪಾಟೀಲ್ ಅವರು ಮಾತನಾಡಿದ್ದಾರೆ. ಇನ್ನು ಗೃಹ ಸಚಿವ ಎಂ ಬಿ ಪಾಟೀಲ್ ಅವರ